ರೈತರ ಮತ ಪಡೆದ ಈಗಿನ ರಾಜ್ಯ ಸರ್ಕಾರ ರೈತರ ಸವಲತ್ತಿನ ಹಕ್ಕುಗಳನ್ನು ಕಸಿಯುತ್ತಿದೆ. ಈ ಕೀರ್ತಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲುತ್ತದೆ ಎಂದು ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ಅಧ್ಯಕ್ಷ ಹಡ್ಯಾರ್ ರಮೇಶ ರಾಜು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೃಷಿಗೆ ಅಲ್ಪ ಸ್ವಲ್ಪ ಸಹಾಯವಾಗುತ್ತಿದ್ದ ಕೃಷಿ ಸಮ್ಮಾನ್ ಯೋಜನೆಯಿಂದ ರಾಜ್ಯ ಸರ್ಕಾರದಿಂದ ಬರುತ್ತಿದ್ದ ರೂಪಾಯಿ 4,000ವನ್ನು ನಿಲ್ಲಿಸಲಾಗಿದೆ. ಪ್ರತಿ ಲೀಟರ್ ಹಾಲಿಗೆ 1.50 ರೂಪಾಯಿ ಕಡಿಮೆ ಮಾಡಲಾಗಿದೆ. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಈ ಹಿಂದೆ ರೂಪಾಯಿ 25,000ದಲ್ಲಿ ಟಿಸಿ, ವಿದ್ಯುತ್ ಕಂಬ, ತಂತಿ ಉಚಿತವಾಗಿ ನೀಡಲಾಗುತ್ತಿತ್ತು. ಈಗ ಕನಿಷ್ಠ ರೂಪಾಯಿ 1 ಲಕ್ಷದಿಂದ ಗರಿಷ್ಠ ರೂಪಾಯಿ 5 ಲಕ್ಷದ ತನಕ ಖರ್ಚು ಮಾಡಿ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಳುವಂತೆ ಮಾಡಿದ್ದಾರೆ. ರೈತರ ಮಕ್ಕಳಿಗಿದ್ದ ರೈತ ವಿದ್ಯಾರ್ಥಿ ನಿಧಿಯನ್ನು ಕೂಡ ನಿಲ್ಲಿಸಲಾಗಿದೆ. ಆರ್ಟಿಸಿ, ಎಂಆರ್, ಇ ಸ್ಟ್ಯಾಂಪ್ಗಳು ಮತ್ತು ಕಂದಾಯ ಇಲಾಖೆಯ ಇತರೆ ಶುಲ್ಕಗಳನ್ನು ದುಬಾರಿ ಮಾಡಲಾಗಿದೆ ಎಂದರು. ಆದರೆ ಈ ಸರ್ಕಾರ ಬಂದ ಮೇಲೆ ರೈತನಿಗೆ 1.5 ರೂಪಾಯಿಯಿಂದ 2 ರೂಪಾಯಿವರೆಗೆ ಪ್ರತಿ ಲೀಟರ್ ಹಾಲಿಗೆ ಕಮ್ಮಿ ಮಾಡೋದು ಎಲ್ಲಾದ್ರೂ ಇದೆಯಾ ಈ ನ್ಯಾಯ? ಏನ್ ನಾವು ಫೀಡ್ಸ್ ಇರ್ಬೋದು, ಮತ್ತೆ ಆ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಯಾವುದೇ ವಸ್ತುಗಳಿರ್ಬೋದು, ಏನಾದ್ರು ಬೆಲೆ ಕಮ್ಮಿ ಆಗಿದೆಯಾ? ಆದ್ರೆ 1.5 ರೂಪಾಯಿಯಿಂದ 2 ರೂಪಾಯಿ ಕಮ್ಮಿ ಮಾಡಿರೋದು ಯಾವ ನ್ಯಾಯ? ಮತ್ತೆ ಮೂರನೇದು ಅಕ್ರಮ ಸಕ್ರಮ ಯೋಜನೆಯಲ್ಲಿ ಈ ಹಿಂದೆ ಇದ್ದಂತ ಸರ್ಕಾರದಲ್ಲಿ 25,000 ಹಣ ಕಟ್ಟಿದ್ರೆ ಸಂಪೂರ್ಣವಾಗಿ ಡಿಸಿ ಇರ್ಬೋದು, ವೈನ್ ಇರ್ಬೋದು, ಕಂಬ ಇರ್ಬೋದು ಎಲ್ಲವನ್ನು ಕೂಡ ಸರ್ಕಾರ ಮತ್ತೆ ಇಲಾಖೆಗಳು ರೈತರಿಗೆ ಮಾಡಿ ಫ್ರೀಯಾಗಿ ವ್ಯವಸ್ಥೆ ಮಾಡ್ತಿತ್ತು. ಆದ್ರೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅದು ಪರಿಣಾಮ ಏನಾಗಿದೆ, ಒಂದು ಡಿಸಿ ಹಾಕ್ಸ್ಬೇಕು ಅಂತಂದ್ರೆ ಕನಿಷ್ಠ 1 ಲಕ್ಷ ಬೇಕು. ವೈರು, ತಂತಿ ಮತ್ತೆ ಆ ಕಂಬ, ಲೇಬರು ಇವೆಲ್ಲ ಮಾಡ್ತೀವಿ ಅಂತಂದ್ರೆ 4ರಿಂದ 5 ಲಕ್ಷ ವೆಚ್ಚ ತಗೊಳ್ತದೆ. ನಾವೇನು 136 ಸೀಟ್ ಕೊಟ್ಟದಕ್ಕೆ ನಮ್ಗೆ ಪ್ರತಿಫಲನ ಆಯಿತು. ಹಾಗಾಗಿ ಇನ್ನು ಮುಂದುವರೆದು ಹೇಳಬೇಕು ಅಂತಂದ್ರೆ ಬಡ ರೈತ ಮಕ್ಕಳಿಗೆ ವಿದ್ಯಾರ್ಥಿ ನಿಧಿ ಅಂತಿತ್ತು. ಆ ವಿದ್ಯಾರ್ಥಿ ನಿಧಿಯನ್ನ ನಿಲ್ಲಿಸಿದ್ರು ಆ ಬಡ ರೈತ ಮಕ್ಕಳುಗಳು ಏನಿದೆ ಅದಕ್ಕೆ ಅನ್ಯಾಯ ಆಗ್ತಾ ಇದೆ. ಇನ್ನಿಷ್ಟಕ್ಕೆ ನಿಲ್ಲಿಲ್ಲ. ಕುಮ್ಮಿ ಹೋರಾಟ ಸಮಿತಿಯ ಪ್ರಮುಖರಾಗಿರುವ ಸತ್ಯನಾರಾಯಣ ಭಟ್ ಎಂಜಿ ಅವರು ಮಾತನಾಡಿ, ರೈತರ ಬಹುಕಾಲದ ಬೇಡಿಕೆಯಾದ ಕುಮ್ಮಿ, ಕಾನ, ಬಾಣೆಭೂಮಿಯ ಸಾಗುವಳಿ ಚೀಟಿಯನ್ನು ಕಾನೂನು ಮಾಡಿ ರೈತರಿಗೆ ಕೊಡಬೇಕು. ಆದರೆ ಈಗಾಗಲೇ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿಗಳು ರೈತರನ್ನು ಹುಡುಕಿ ನೋಟಿಸ್ ನೀಡುತ್ತಿದ್ದಾರೆ. ಈ ಕುರಿತು ಪ್ರಶ್ನಿಸಿದರೆ ರಾಜ್ಯ ಸರ್ಕಾರದ ಆದೇಶವನ್ನು ನಾವು ಮಾಡಲೇಬೇಕು, ನೀವು ಕುಮ್ಮಿಯನ್ನು ಕೊಡಲೇಬೇಕೆಂದು ಹೇಳುತ್ತಿದ್ದಾರೆ. ಮಂಗಳೂರಿನಲ್ಲಿ ಡ್ರೋನ್ ಸರ್ವೆ ಮಾಡುತ್ತಿದ್ದಾರೆಂದ ಅವರು ರೈತರ ಮೂಲ ದಾಖಲೆಯಲ್ಲಿರುವ ಕೃಷಿ ಭೂಮಿಯನ್ನು ಸರಿ ಮಾಡಿಕೊಡುವಂತೆ ಆಗ್ರಹಿಸಿದರು. ಅಡಿಕೆ ಬೆಳೆಗಾರರು ಎಲೆಚುಕ್ಕಿ ಬಾಧೆ ಮತ್ತು ಹಳದಿ ಎಲೆ ರೋಗದಿಂದಾಗಿ ಆತಂಕಪಟ್ಟಿದ್ದಾರೆ. ಈ ಕುರಿತು ಇಲಾಖೆಗಳು ಜಾಗೃತಗೊಳ್ಳಬೇಕು ಮತ್ತು ಸೂಕ್ತ ಪರಿಹಾರ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಅವರು ಮನವಿ ಮಾಡಿದರು. ನಮ್ಮ ದುರಾದೃಷ್ಟ ಕೂಡ, ಯಾಕೆಂದ್ರೆ ಒಂದು ಯೋಜನೆ ಕಿತ್ಕೊಂಡ್ರೆ ಒಂದು ವ್ಯವಸ್ಥೆ ಮುಂದೆ ತಿರುಗಿಬಿಡ್ತಾರೆ ಜನ. ಇಷ್ಟೊಂದು ಯೋಜನೆಗಳು ಇನ್ನೂ ಪಟ್ಟಿ ಮಾಡ್ತಾ ಹೋದ್ರೆ ಇನ್ನೂ ಹಲವಾರು ಯೋಜನೆಗಳಿದೆ. ಮತ್ತೆ ಇನ್ನೂ ಮುಂದುವರೆದ್ರೆ ಇವ್ರ ತಲೆಯೊಳಗೆ ಇನ್ನೂ ಏನೇನು ರೈತರ ಯೋಜನೆಗಳು ಕಿತ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ, ರೈತರು ತಿರುಗಿ ಬೀಳಕ್ಕೂ ಮೊದಲೇ ಏನು ಈ ಒಂದು ವ್ಯವಸ್ಥೆಗಳು ಇದಾವೆ ಇವನ್ನೆಲ್ಲ ನೀವು ಸರಿಪಡಿಸಬೇಕು. ಸರಿಪಡಿಸಲಿಲ್ಲ ಅಂತಂದ್ರೆ ಭಾರತೀಯ ಕಿಸಾನ್ ಸಂಘ ನಮ್ಮ ರಾಜ್ಯದ 30,000 ಹಳ್ಳಿಗಳಲ್ಲೂ ಕೂಡ ಇದನ್ನ ಜನಗಳಿಗೆ ತಿಳುವಳಿಕೆ ನೀಡಿ ನಾವು ಉಗ್ರವಾದಂತಹ ಒಂದು ಹೋರಾಟವನ್ನ ಮಾಡಿ ಖಂಡಿತ ಯಾವುದೇ ಒಂದು ಬಹುಮತದ ಸರ್ಕಾರವನ್ನ ಒಂದು ವಿರೋಧ ಪಕ್ಷ ಇಳಿಸ್ಬೇಕು ಅಂತಂದ್ರೆ 5 ವರ್ಷ ಸಮಯ ಕಾಯ್ಬೇಕದು. ಆದ್ರೆ ಖಂಡಿತ ರೈತ ಏನಾದ್ರೂ ಬೀದಿಗೆ ಇಳಿದ್ರೆ ನೀವು ತರಗೇಲಿ ಅಂತ ಉದುರೋಗ್ತೀರಿ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಇವತ್ತು ಸರ್ಕಾರಕ್ಕೆ ನಾವು ಮಾಡಿಸ್ತಾ ಇದ್ದೀವಿ. ಮತ್ತೆ ಇದಲ್ಲದೆ ಸ್ಥಳೀಯ ಸಮಸ್ಯೆಗಳು ಕೂಡ ಇದೆ. ನಮ್ಮ ಮಿತ್ರರು ಆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಕೂಡ ಒಂದು 3 ವಿಷಯದ ಬಗ್ಗೆ ಮಾತಾಡ್ತಾರೆ. ಈಗ ನಾವು ಹಿಂದೆ ಹೇಳ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಪ್ರಾಂತೀಯ ಸಂಘಟನಾ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಜಿಲ್ಲಾ ಸಮಿತಿಯ ಪ್ರಮುಖ ಶಾಂಭವಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.